ನೋಡಿ, ಇವತ್ತು ಈಗಾಗಲೇ ತಾವೇ ತೋರಿಸಂಗೆ ಒಂದು ವಿಡಿಯೋನೇನೋ ಮಾಹಿತಿ ಬಂದಿದೆ. ನಾನು ವಿಡಿಯೋ ರಿಲೀಸ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ವಿಡಿಯೋ ಯಾವ ಸಂದರ್ಭದಲ್ಲಿ ಆಗಿತ್ತು, ಯಾವ ಇಯರ್ನಲ್ಲಿ ಈ ವಿಡಿಯೋ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟೀಕರಣ ಕೊಡಲಿ. ಯಾಕಂದರೆ ನನಗೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ, ಫಸ್ಟ್ ಇನ್ಫಾರ್ಮೇಷನ್ ನನ್ನ ಕಡೆ ಬಂದಿರತಕ್ಕಂಥದ್ದಂದ್ರೆ, ಆ ಸಂದರ್ಭದಲ್ಲಿ ಇವರೆಲ್ಲರೂ ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಜೊತೆನೇ ಇದ್ರು. ಇವರೆಲ್ಲರೂ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ರು, ಇವರು ಅಷ್ಟರು ಕೂಡ. ಇತ್ತೀಚಿನ ವಿಡಿಯೋ ಅಲ್ಲಿ ಬಂದಿದ್ದು ಅವರೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಸಹಯೋಗದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಆಗಿರ್ತಕ್ಕಂಥ ಘಟನೆ. ಹಾಗಾದರೆ ಕಾಂಗ್ರೆಸ್ ಪಾರ್ಟಿಯ ಏನು ವಿಡಿಯೋನ ಬಿಡುಗಡೆ ಮಾಡ್ಯಾರ, ಕಾಂಗ್ರೆಸ್ ಪಾರ್ಟಿ ಏನು ನಾಯಕರಿದ್ದಾರ, ಈ ಕೃತ್ಯಕ್ಕೆ ಅವರು ಭಾಗಿನ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಬರುತ್ತೆ. ಹೊಳ್ಳಿ ವಾಪಸ್ ನಮಗೆ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ನಾವು ಸ್ಪಷ್ಟತೆಯನ್ನು ಹೊಂದಿದ್ದೇವೆ. ನಮ್ದು ಇರ್ತಕ್ಕಂಥ ಸಂಗತಿ, ಮೊನ್ನೆ ಏನು ಅವಮಾನವಾಗಿ ನಡೆದುಕೊಂಡಿದ್ದಂಥ ರೀತಿ ಇತ್ತು, ಅದಕ್ಕೆ ಮಾತ್ರ ನಾವು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೇವೆ. ನಾನು ಮೊನ್ನೆನೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಪೊಲೀಸ್ ಕಮಿಷನರ್ ಹೇಳಿದ್ರು ಅವ್ರ ಮೇಲೆ ಇನ್ನೂ 7-8 ಕೇಸ್ ಅದಾವ ಅಂತಕ್ಕಂಥದ್ದು ಹೇಳಿದಾರೆ. ಕಾಯ್ದೆ ಕಾನೂನು ಅನ್ನೋಂಥದ್ದನ್ನು ಎಲ್ಲರಿಗೂ ಒಂದೇ ಇರುತ್ತೆ. ನೀವು ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ. ನಾವೇನು ಅದ್ರ ಬಗ್ಗೆ ಏನು ಹೋರಾಟ ಮಾಡುವಂಥ ಪ್ರಶ್ನೆನೂ ಇಲ್ಲ. ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗೆ ಮಾತ್ರ ನಾವು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ. ಉಳಿದಿರ್ತಕ್ಕಂಥ ವಿಷಯಗಳ ಬಗ್ಗೆ ಕಾನೂನು ಐತಿ, ಇತ್ಯಾದಿಗಳದ ಕೋರ್ಟ್ಗಳದ, ಅಲ್ಲಿ ಏನಾಗುತ್ತೆ ಆಗಲಿ. ಹಾಗಾದರೆ ನಾನು ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಅವ್ರಿಗೂ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ವಿಡಿಯೋ ಬಿಡುಗಡೆ ಮಾಡಿದ್ದೀರಿ, ಕಾರ್ಪೊರೇಟರ್ ಬಗ್ಗೆ ಈಗಾಗಲೇ ಅವ್ರು ಕನ್ವಿಕ್ಟ್ ಆಗಿದ್ದಾರಲ್ಲ, ಅದ್ರ ಬಗ್ಗೆ ಯಾಕೆ ವಿಡಿಯೋ ಬಿಡುಗಡೆ ಮಾಡಲಿಲ್ಲ? ನಿಮ್ಮದೇ ಆಗಿರ್ತಕ್ಕಂಥ ಪಾಲಿಕೆ ಸದಸ್ಯರು ಸುವರ್ಣ ಅವರು, ನಿಮ್ಮ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಸುವರ್ಣ ಅವರು ಕನ್ವಿಕ್ಟ್ ಆಗಿದ್ದಾರ, ಕೇಸ್ನಲ್ಲಿ ಕನ್ವಿಕ್ಟ್ ಆಗಿದ್ದಾರ, ದೋಷಿ ಅಂತ ಆಗಿದ್ದಾರ. ದೋಷಿ ಅಂತ ಆದವ್ರ ಜೊತೆ ಹಾಗಾದ್ರೆ ಇವ್ರ ಬಗ್ಗೆ ಇಷ್ಟು ಸಹಾನುಭೂತಿಯನ್ನ ಅಥವಾ ವಿರೋಧನ ವ್ಯಕ್ತಪಡಿಸ್ತಕ್ಕಂಥ ಕಾಂಗ್ರೆಸ್ ನಾಯಕರು ಯಾಕ ಅವ್ರ ಕಾರ್ಪೊರೇಟರ್ ಬಗ್ಗೆನೂ ಹೇಳಲ್ಲ? ನಮ್ಮ ಕಾರ್ಪೊರೇಟರು ಕನ್ವಿಕ್ಟ್ ಆಗಿದಾರ, ಯಾಕೆ ಹೆಸರು ಕನ್ವಿಕ್ಟ್ ಆಗಿದಾರ? ಈಗ ಬಹಳ ಬಂದ್ಬಿಡ್ತು ಅವ್ರ ಮ್ಯಾಗೆಲ್ಲ ಪ್ರೇಮ ಪ್ರೀತಿ ಎಲ್ಲ ಬಂತು. ಆದ್ರೆ ಯಾಕೆ ಬರ್ತಾ ಇಲ್ಲ ಇವತ್ತ? ಅದ್ರ ಬಗ್ಗೆ ಯಾಕೆ ಚಕಾರವನ್ನು ಎತ್ತಾ ಇಲ್ಲ? ಅದ್ರ ಬಗ್ಗೆನೂ ಕೂಡ ಯಾವಾಗ್ಲೂ ಒಂದು ನಾಣ್ಯಕ್ಕೆ 2 ಮುಖ ಇದ್ದ ಇರ್ತೈತಿ. ಅದನ್ನ ನೋಡ್ಕೊಂಡು ತಿಳ್ಕೊಂಡು ಮಾತಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ಬೇಕನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರಿಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮದು ಭಾರತೀಯ ಜನತಾ ಪಾರ್ಟಿ ಬಹಳ ಕ್ಲಿಯರ್ ಕಟ್ ನಾವು ಕನ್ಸರ್ನ್ ಇದ್ದಿದ್ದು, ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡೀವಿ, ಈಗೂ ವಿರೋಧ ಮಾಡ್ತೇವೆ. ಅದರಲ್ಲಿ ದೇರ್ ಇಸ್ ನೋ ಎನಿ ಚೇಂಜಸ್. ಟೂಲ್ ಕಿಟ್ ಅನ್ನತಕ್ಕಂಥ ಶಬ್ದ ಬರೋದು ಕಾಂಗ್ರೆಸ್ ಪಾರ್ಟಿಗೆ. ಕಾಂಗ್ರೆಸ್ ಇಸ್ ಅ ಟೂಲ್ ಕಿಟ್ ಇದಂದ್ರೆ ಕಾಂಗ್ರೆಸ್. ಇದು ಈಗಲ್ಲ, ಎಲ್ಲದರಲ್ಲಿ ಕೂಡ ಅವರೇ ಇರ್ತಾರೆ ಟೂಲ್ ಕಿಟ್ ಮಾಡೋದು. ಮಹೇಶ್ ತೆಂಗಿನಕಾಯಿ ಯಾವಾಗೂ ಈ ರೀತಿಯಾದಂಥ ಚಟುವಟಿಕೆಗಳಿಗೆ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿಲ್ಲ, ಮಾಡುವಂಥ ಪ್ರಶ್ನೆನೂ ಇಲ್ಲ. ನಮ್ಮ ಜಾಯಮಾನದಾಗೂ ಅದು ಬಂದಿಲ್ಲ, ಬರೋದೂ ಇಲ್ಲ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಒಳಗೆ ಯಾವ BLOಗ ಇವ್ರು ಧಮಕಿ ಹಾಕಿದ್ರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು? ಹಂಗಂದ್ರೆ ನಿಮ್ಗೆ ತಿಳಿದಂಗೆ ನಡ್ಸ್ಕೊಳಕ್ ನಿಂತ್ರೇನು ಎಲ್ಲಾನು ಸರ್ಕಾರ ಐತಂತ ಅನ್ನೋ ಕಾರಣಕ್ಕಾಗಿ BLOಗ ಓಪನ್ ಆಗಿ ಧಮಕಿ ಹಾಕ್ತಾರೆ ಅವ್ರು. ನನ್ನ ವಾರ್ಡಲ್ಲಿ ಕಾಲು ಇಡಬೇಕಂದ್ರೆ ನಾನು ಕೇಳಿ ಬರ್ಬೇಕಂತಂದೇಳಿ. ಹಾಗಾದ್ರೆ ನನ್ನ ವಾರ್ಡ್ನಾಗೂ ಬಂದು ಹೋಗ್ಯಾರ BLOಗಳು. ನಾವೇನು ಕೇಳಿದ್ವಿ, ಯಾರದಾರ ಅನ್ಸತ್ತೆ ಗೊತ್ತಿಲ್ಲ, ಯಾರೋ ಇಲ್ಲೇ ಸರ್ವೆ ಮಾಡತ್ತಾರ ಅಂತೇಳಿ. BLOಗಳಿಗೆ ಧಮಕಿ ಕೊಡ್ತೀರಿ, BLOಗಳು ಏರಿಯಾದಾಗ ಬರ್ಬೇಕಂದ್ರೆ ನಾನು ಕೇಳಿ ಬರ್ಬೇಕಂತ ಹೇಳ್ತೀರಿ. ಹಾಗಾದ್ರೆ ಏನು ನಡೆದೈತಿಲ್ಲ ಎಲ್ಲ ಸರ್ಕಾರದಾಗ? ಹಂಗಂದ್ರೆ ಅದ್ರ ಬಗ್ಗೆ ಕಾಂಗ್ರೆಸ್ನವ್ರು ಸ್ಪಷ್ಟೀಕರಣ ಕೊಡ್ಲಿ. ವಿಡಿಯೋ ಮಾಡಿ ಇವತ್ತೇನು ರಿಲೀಸ್ ಮಾಡಿದಾರ ವಿಡಿಯೋನ ಕಾಂಗ್ರೆಸ್ ಪಾರ್ಟಿಯಿಂದ, ಅದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡ್ಲಿ. ಆ ವಿಡಿಯೋ ರಿಲೀಸ್ ಆದಂತ ಘಟನೆ ಆದಂತ ಸಂದರ್ಭದಲ್ಲಿ ಅವ್ರು ಯಾರ ಜೊತೆ ಇದ್ರ ಅನ್ನುವಂತ ಸ್ಪಷ್ಟೀಕರಣ ಕಾಂಗ್ರೆಸ್ ಕೊಡ್ಲಿ. ಕ್ಷೇತ್ರ ಉಳಿಸುವಂತ ಪರಿಸ್ಥಿತಿ ನಮ್ಗೆ ಏನ್ ಬಂದೇ ಇಲ್ಲ, ಬರುವಂತ ಪ್ರಶ್ನೆನೇ ಇಲ್ಲ. ನಮಗ್ ಮತದಾರ ದೇವ್ರಂತ ಕಾರ್ಯಕರ್ತರದಾರ. ಚುನಾವಣೆ ಇನ್ನೂ ಬಹಳ ದೂರ ಐತಿ. ಅದು ಅವ್ರಿಗೆ ಭಯ ಇರ್ಬೇಕು. ನಮ್ಮಲ್ಲಿ ಎಲ್ಲ ಸುದ್ದ ಐತಿ, ನಮ್ಮಲ್ಲಿ ಅದ್ರ ಬಗ್ಗೆ ಪ್ರಶ್ನೆ ಬರುವಂತ ನೀಡೂ ಇಲ್ಲ. ನಮ್ದು ನಾವು ನೋಡ್ಕೊಂತೀವಿ. ಮೊದಲು ನಮ್ಮ ತಾಟ್ನಾಗ ಬಿದ್ದಿದ್ದು ನೊಣ ಬೇಡ, ನಿಮ್ಮ ತಾಟ್ನಾಗ ಏನು ಬಿದ್ದೈತೆ ಅದನ್ನ ಯೋಚನೆ ಮಾಡ್ರಿ ಫಸ್ಟ್. ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಹುಬ್ಳಿಗೆ ಬರ್ತಾ ಇದ್ದಾರೆ. ನಿನ್ನೆ ದಿವಸ ಅವರು ಗಡುವನ್ನು ಕೂಡ ಕೊಟ್ಟಿದ್ರು. ನಿನ್ನೆ ಬೆಂಗಳೂರಿನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಮಾಡಿದ್ವಿ. ಅದರ ಅನ್ವಯವಾಗಿ ಇವತ್ತು ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಪೊಲೀಸರನ್ನ ಸಸ್ಪೆಂಡ್ ಮಾಡ್ಬೇಕನ್ನೋ ಆಗ್ರಹವನ್ನು ಇಟ್ಟಿದ್ರು. ಆದರೆ ನಿನ್ನೆ ರಾತ್ರಿನೇ ಪೊಲೀಸ್ ಕಮಿಷನರ್ ಅವರು PIನ ಅಲ್ಲಿಂದ ಎತ್ತಂಗಡಿ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಮತ್ತು ನಮ್ಗೆ 2 ಆಗ್ರಹ ಬಹಳ ಸ್ಪಷ್ಟವಾಗಿತ್ತು ಭಾರತೀಯ ಜನತಾ ಪಾರ್ಟಿದು. ಯಾರು ಇದಕ್ಕೆ ಕುಮ್ಮ ಕೊಟ್ಟಿದಾರ ಒಂದು ವಾರದಲ್ಲಿ? ಹಾಗಾದ್ರೆ ನಾನು ಆಗ್ಲೇ ಒಂದು ವಾರದಲ್ಲಿ ಅವ್ರು ಹೇಳಿರ್ತಿದಲ್ಲ ಆಕಿನ ಬಗ್ಗೆ ಕೇಸು ಇನ್ನೊಂದು ಅಂತೇಳಿ.
ಹಾಗಾದ್ರೆ ಒಂದು ವಾರದಲ್ಲಿ 4 ಕೇಸ್ ಯಾರು ಮಾಡಿಸಿದ್ರಿ? ಯಾರು ಕುಮ್ಮಕ್ಲಿಂದ ಕೇಸ್ ಆಯ್ತಿದೆ? ಯಾರು ವಿಡಿಯೋ ಬಿಡುಗಡೆ ಮಾಡ್ಯಾರ, ವಿಡಿಯೋ ಬಿಡುಗಡೆ ಮಾಡಕ್ಕೆ ಯಾರು ಹಚ್ಚಾರ, ಅವ್ರ ಕುಮ್ಮಕ್ಲಿಂದ 4 ಕೇಸ್ ಆಗಿದ್ದಿದೆ, FIR ಆಗಿದ್ದು. ಏನಂತ ದೊಡ್ಡದಿತ್ತು ಹಂಗಂದ್ರೆ? ಏನು ಆ ಬರೀ ಪ್ರಕರಣ ಆಗಿತ್ತ? ಏನಾಗಿತ್ತ? ಮತ್ತೆ ಮೇಲೆ ಬೇರೆ ಈಗ ನಿನ್ನೆ BJP ಹೋರಾಟ ಮಾಡಿ ಇಡೀ ರಾಜ್ಯಾದ್ಯಂತ ಹೋರಾಟ ತೆಗೆದುಕೊಂಡ್ಕೊಳ್ಳೇನ FIR ಆಗುತ್ತ? ಅದೇ ಈ ಮಹಿಳೆಯನ್ನ ಯಾವ ರೀತಿಯಾಗಿ ಹಿಡ್ಕೊಂಡ್ಬಂದ್ರು? ಒಬ್ಬ ಟೆರರಿಸ್ಟ್ ಅನ್ನು ಹಿಡ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಪೊಲೀಸ್ ಹಿಡ್ಕೊಂಬಂದ್ರು. ಹೋಗಿ 40 ಜನ ಹೋಗಿ ಸಿಕ್ಕಾಪಟ್ಟಿ ಎಲ್ಲ ಮಾಡಿ ಹಿಡ್ಕೊಂಬಂದ್ರು. ನಿನ್ನೇನಿತ್ತು? ರಾಜಾತಿಥ್ಯ ಇತ್ತು ನಿನ್ನೆ. ಯಾಕೆ? ಅವಳು ಮಹಿಳೆನ ಇವಳು ಮಹಿಳೆನ? ಅವ್ರಿಗೆ ರಾಜಾತಿಥ್ಯ, ಇವ್ರಿಗೆ ಒದ್ದು ಹಿಡ್ಕೊಂಬರುವಂಥದ್ದು. ಇದ್ರ ಬಗ್ಗೆ ಯಾರು ಮಾತಾಡ್ತಾರ? ವಿಡಿಯೋ ರಿಲೀಸ್ ಮಾಡಿದ್ರು ಇದ್ರ ಬಗ್ಗೆನೂ ಮಾತಾಡ್ಬೇಕು. ನಿನ್ನ ಯಾಕೆ ರಾಜಾತಿಥ್ಯ ಕೊಟ್ರಿ, ನಮಗೂ FIR ಆದವ್ರನ್ನು ಅವ್ರನ್ನೂ ಹಂಗ ಕರ್ಕೊಂಬರ್ಬೇಕಾಯ್ತು ಅಂತ ಹೇಳ್ಬೇಕಾಗಿತ್ತು ಇವರೆಲ್ಲ. ಅದನ್ನ ಕೇಳಿಲ್ಲ. ಯಾರ ಡೈರೆಕ್ಷನ್ ಮ್ಯಾಗ ರಾಜಾತಿಥ್ಯ ಆಯ್ತು? ಯಾರ ಡೈರೆಕ್ಷನ್ ಮ್ಯಾಗ ಆಯ್ತು ರಾಜಾತಿಥ್ಯ ಕೊಡತಕ್ಕಂಥದ್ದು? ಅಂದ್ರೆ ಪೊಲೀಸರನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ನಾಯಕರು ಇವತ್ತು ಮಾಡಕತ್ತಾರೆ ಇಲ್ಲಿ. ಅದನ್ನ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಸಹಿಸಂಗಿಲ್ಲ. ನ್ಯಾಯ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಇರುತ್ತೆ. ಆ ನ್ಯಾಯದಡಿಯಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು.